ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿದ್ದೀವಿ ಈಗ ಹೊರನಾಡಲ್ಲಿ. ಹಾಯ್, ನಾವೆಲ್ಲ ಹೊರಟಿದ್ದೀವಿ 3 ಡೇಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಅಂದರೆ ಹೊರನಾಡು, ಶೃಂಗೇರಿ, ಧರ್ಮಸ್ಥಳ, ಗೋಕರ್ಣ, ಆಮೇಲೆ ಹೊನ್ನಾವರ, ಮುರುಡೇಶ್ವರ, ಕುಕ್ಕೆ, ಧರ್ಮಸ್ಥಳ, ಹೀಗೆ 3 ಡೇಸ್ ಟ್ರಿಪ್ ಹೋಗಿದ್ದೀವಿ. ಇದೇ ಟಿ ಟಿಲಿ ನಾವೆಲ್ಲ ಹೋಗಿದ್ದು. ನಾವೆಲ್ಲ ನಮ್ಮ ಫ್ಯಾಮಿಲಿ ಒಂದು ಟೋಟಲ್ಲು ಮಕ್ಕಳೆಲ್ಲ ಸೇರಿ ಒಂದು 17 ಜನ ಹೊರಟಿದ್ದೀವಿ. ಹೋಗ್ತಾ ನಾವು ಹೀಗೆ ಬೋರ್ ಆಗ್ತಿತ್ತು ಅಂತ ಎಲ್ಲ ಅಂತ್ಯಾಕ್ಷರಿ ಕೂಡ ಆಡಿದ್ದಾರೆ. ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ನೀವು ಕೇಳಿಸ್ಕೊಂಡ್ರೆ ಸೂಪರಾಗಿ ಆಡಿದ್ದಾರೆ ಅಂತ ಅಂದ್ಕೊತಿರಲ್ವಾ. ಇವರ ಅಂತ್ಯಾಕ್ಷರಿ ನೋಡಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ. ನೀವು ಕೂಡ ಕೇಳಿಸ್ಕೊಳ್ಳಿ, ಎಂಜಾಯ್ ಮಾಡಿ, ಆಯಿತಾ. ಮಾಡ್ರಿ ಎಲ್ಲ ಸದ್ಯ. ಲೆಟರ್ ಯಾವ್ದಾದ್ರು ಇಲ್ಲಿ ಎಲ್ಲರಿದ್ರು ಮಾನವಾಗಿ ಅದಲ್ಲೇ ಕೊಟ್ಬಿಡಿ ಅಕ್ಕ, ಅದು ಇಟ್ಕೊಳ್ರಿ ನೀವೇ. ತಿರ್ಗಾ ಮಾನೆ ಅವ್ರಿಗೆ ನಮ್ಮೆಲ್ಲರ ಅಂತ್ಯಾಕ್ಷರಿ ಚೆನ್ನಾಗಿತ್ತಾ. ನಾವಿವಾಗ ಆಗಲೇ ಆಲ್ರೆಡಿ ಎಲ್ಲ ಸ್ನಾನ ಎಲ್ಲ ಮುಗಿಸಿ ನಾವು ಅನ್ನಪೂರ್ಣೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮಾರ್ನಿಂಗು ವ್ಯೂಸ್ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಬೆಟ್ಟಗಳು ಮತ್ತು ತುಂಬ ಮಂಜು, ತುಂಬ ನೋಡಿ, ನೀವು ವಿಡಿಯೋದಲ್ಲಿ ನೋಡೋದಕ್ಕೆ ಹೀಗೆ ಕಾಣಿಸ್ತಾ ಇದೆ, ಅದೇ ಹತ್ರದಿಂದ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ. ಅಲ್ಲಿ ಒಳಗಡೆ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಬೇಗನೆ ಮುಗಿತು. ಅಲ್ಲೂ ಕೂಡ ನಾವು ಪ್ರಸಾದ ಸಿಕ್ತು, ಪ್ರಸಾದ ಎಲ್ಲ ತಗೊಂಡು ಬಂದ್ವಿ. ಇಲ್ಲಿ ನೋಡಿ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಯಾವಾಗ ತಾನೇ ಸೂರ್ಯ ಉದಯ ಆಗ್ತಾ ಇದ್ದಾನೆ. ಅಂದರೆ ನಿನ್ನೆ ನಾವು ಹೋಗಿದ್ದ ದಿವಸ ಶುಕ್ರವಾರ ನೈಟು ಹೋಗಿದ್ವಿ. ಅವತ್ತು ಅಮಾವಾಸ್ಯೆ ಇತ್ತಲ್ವ, ಅವತ್ತು ಹೋಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಒಳ್ಳೆ ದರ್ಶನ ಆಗೋದು. ನಾವು ದರ್ಶನಕ್ಕೆ ಹೋಗಿದ್ದು ಶನಿವಾರ. ಅವತ್ತು ಕೂಡ ತುಂಬಾ ಒಳ್ಳೆ ದರ್ಶನ ಆಯಿತು. ಪ್ರಸಾದ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ಮತ್ತು ನಾವು ಹೊರನಾಡಲ್ಲಿ 2 ರೂಮ್ ಮಾಡಿದ್ವಿ. ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಇದೇ ನೋಡಿ ನಾವು ಮಾಡಿದ್ದು 2 ರೂಮ್ಸ್, ಒಂದು ಬಾಯ್ಸ್ಗೆ ಒಂದು ಗರ್ಲ್ಸ್ಗೆ ರೂಮ್ ಮಾಡಿದ್ವಿ. ಅಲ್ಲೆಲ್ಲ ನಾವು ರೆಸ್ಟ್ ಮಾಡಿ ಎಲ್ಲ ಮಾಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಇಲ್ಲೇ ಬಂದು ಅಲ್ಲೇ ಕೆಳಗಡೆ ಒಂದು ಸ್ವಲ್ಪ ಪ್ಲೇಸ್ ಇದೆ ಗಾಡಿ ನಿಲ್ಲಿಸೋದು, ಅಲ್ಲಿ ನಾವು ಟಿಫನ್ ಮಾಡ್ಕೊಂಡ್ವಿ. ಯಾಕಂದರೆ ಪ್ರಸಾದ ಯಾರಿಗೂ ಹೊಟ್ಟೆ ತುಂಬಲಿಲ್ಲ. ಆದ್ದರಿಂದ ನಾವು ಇಲ್ಲಿ ಬಂದು ಬಿಸಿ ಬಿಸಿಯಾದ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಮಾಡಿದ ಉಪ್ಪಿಟ್ಟೆಲ್ಲ ನೀಟಾಗೆಲ್ಲ ಖಾಲಿ ಆಯಿತು. ನಾವು ನೀಟಾಗಿ ಅಲ್ಲೆಲ್ಲ ಉಪ್ಪಿಟ್ಟೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಶೃಂಗೇರಿಗೆ ಬಂದ್ವಿ. ಮಾರ್ನಿಂಗ್ ಅಂತೂ ಅಷ್ಟು ಚಳಿ ಇತ್ತಲ್ವ. ಶೃಂಗೇರಿದು ಫುಲ್ಲು ಬಿಸಿಲು, ಏನು ಕಣ್ಣು ಬಿಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿಲಿತ್ತು. ಅಲ್ಲೂ ಕೂಡ ತಾಯಿ ಸರಸ್ವತಿ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು. ಇಲ್ಲಿ ನಿಮ್ಗೆ ಗೊತ್ತಲ್ಲ, ಶೃಂಗೇರಿಲಿ ಮೀನುಗಳಿದೆ ಅಲ್ವಾ, ತುಂಬಾ ದೊಡ್ಡ ದೊಡ್ಡ ಮೀನಿತ್ತು. ನಾವು ಆಗಲೇ ಸುಮಾರು ತುಂಬ ವರ್ಷನೇ ಆಯಿತು ಹೋಗಿ ಶೃಂಗೇರಿಗೆ. ಅಲ್ಲೆಲ್ಲ ನೋಡಿಕೊಂಡು ಮಕ್ಕಳಿಗೆಲ್ಲ ಫಿಶ್ ಎಲ್ಲ ತೋರಿಸ್ಕೊಂಡು ಅಲ್ಲೇ ಮೇಲ್ಗಡೆ ಬಂದ್ವಿ. ಇಲ್ಲಿ ಶಂಕರಾಚಾರ್ಯರದು ಫುಲ್ ಡೀಟೇಲ್ಸ್, ಅವರು ಹುಟ್ಟಿದಾಗಿಂದ ಏನೇನು ಅವರ ಪವಾಡಗಳು ಮತ್ತು ಎಲ್ಲೆಲ್ಲಿ ಯಾವ ಯಾವ ದೇವರನ್ನ ಇದು ಪ್ರತಿಷ್ಠಾಪನೆ ಮಾಡಿದ್ರು, ಅದು ಡೀಟೇಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ಚೆನ್ನಾಗಿತ್ತು. ನಾವು ಅದನ್ನೆಲ್ಲ ನಿಧಾನಕ್ಕೆ ನೋಡಿಕೊಂಡು
ಬಂದ್ವಿ. ಅಲ್ಲಿ ಕೂಡ ಶ್ರೀರಾಮ ನಾಮ ಬರೆಯೋದಕ್ಕೆ ನಮಗೆ ಒಳ್ಳೆ ಅವಕಾಶ ಸಿಕ್ತು. ಅಲ್ಲಿ ಬಂದವ್ರಿಗೆಲ್ಲ 108 ಅನಿಸುತ್ತೆ, ಒಂದು ಪೇಜಲ್ಲಿ 108 ರಾಮನ ನಾಮ ಮತ್ತು ಇನ್ನೊಂದು ಪೇಜಲ್ಲಿ ಶಿವನ ನಾಮ ಬರೆಯೋದಕ್ಕೆ ಕೊಡ್ತಾರೆ. ಅದರಲ್ಲಿ ನಾನು ಮತ್ತು ನನ್ನ ಮಗಳು ಕೂಡ ಇಬ್ಬರು ಬರೆದ್ವಿ. ಹಾಗೆ ನನ್ನ ಮಗ ಕೂಡ ಬರೆದ. ಅದನ್ನೆಲ್ಲ ಬರೆದು ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದೆ ಗೋಕರ್ಣಗೆ ಹೋದ್ವಿ. ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.